ಯುವರ್ ರಾಯಲ್ ಫ್ಯಾಮ್ ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸದ್ಯಕ್ಕೆ ನಾವು ನಮ್ಮ ಬಡ ದೋಸ್ತು ಅಂದರೆ 3237 ಫಸ್ಟ್ ಬಡ ದೋಸ್ತನ್ನ ಎತ್ಕೊಂಡು ಪೂಜೆಗೆ ಎತ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಜಾಸ್ತಿನೇ ಆಕ್ಸಿಡೆಂಟ್ ಆಗ್ತಾಯಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬಡ ದೋಸ್ತು ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿತ್ತು. ಅದು ಅಪ್ಡೇಟು ಮಾಡಿದ್ದು ಯಾವ ಥರ ಏನು ಅಂತ. ಬಳ್ಳಾರಿ ಚೆಕ್ ಪೋಸ್ಟ್ ಗೊತ್ತಿದ್ದ ಅದು ಸಾಲ್ವ್ ಮಾಡ್ಕೊಂಡು ಬಂದು ಗಾಡಿ ರೆಡಿ ಮಾಡಿಸಿದ್ದೆ. ಬಟ್ ಈ ಟೈಮ್ ಏನಾಯಿತು ಅಂದರೆ ಸೇಮ್ ಅದೇ ಥರ, ನೀವು ಫೋಟೋ ಬೇಕಾದ್ರೆ ಹಾಕ್ತೀನಿ ನೋಡಿ. ಅದೇ ಥರ ಬೇರೆ ಕಂಬ ಬೇರೆ ಲೊಕೇಶನ್ ಇಲ್ಲಿ ಬುದ್ಧಿಗೆರೆ ಕಾಟೆಮಲ್ಲೂರು ಗೇಟಾಗ ಬುಲಾರ ಒಂದು ಟಚ್ ಆಗ್ಬಿಟ್ಟು ನಮ್ಮ ಗಾಡಿ ಆಕ್ಸಿಡೆಂಟ್ ಆಗೋಯ್ತು. ಸದ್ಯಕ್ಕೆ ಏನೂ ಆಗಿಲ್ಲ ಡ್ರೈವರ್ಗೆ. ಗಾಡಿ ಸ್ವಲ್ಪ ಸೇಮ್ ಜಾಗದಲ್ಲಿ ಡ್ಯಾಮೇಜ್ ಆಯಿತು. ಎಲ್ಲ ರೆಡಿ ಮಾಡಿಸಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಗಾಡಿಯಿಂದ ಇಳಿದಾದ್ಮೇಲೆ ಯಾವ ಥರ ರೆಡಿ ಆಗಿದೆ ಅಂತ. ಸದ್ಯಕ್ಕೆ ಪೂಜೆಗೆ ಎತ್ಕೊಂಡು ಹೋಗ್ತಾ ಇದೀವಿ. ಯಾಕೋ ಜಾಸ್ತಿ ಪ್ರಾಬ್ಲಮ್ ಆಗ್ತಾಯಿತ್ತು. ಇದೇ ಗಾಡಿ ಕಳ್ತನಾಗಿತ್ತು. ಇದೇ ಗಾಡಿ ಮೊನ್ನೆ ಆಟೋಗೆ ತೆಗ್ಸ್ಕೊಂಡ್ಬಿಟ್ಟು ಒಂದು 8-10 ಸಾವಿರ ಸೆಟಲ್ಮೆಂಟ್ ಆಯಿತು. ಇದೇ ಗಾಡಿ ರಿಪೇರಿಗಳು ಜಾಸ್ತಿ. ಇದೇ ಗಾಡಿ ಸೈಲೆನ್ಸರ್ ಜಾಮ್ ಆಯಿತು. ಇದೇ ಗಾಡಿ ಆಕ್ಸಿಡೆಂಟ್ ಆಯಿತು. ಇದೇ ತಿರ್ಗಾ ಇನ್ನೊಂದ್ಸತಿ ಆಕ್ಸಿಡೆಂಟು. ಸೊ ಜಾಸ್ತಿ ಪ್ರಾಬ್ಲಮ್ ಕೊಡ್ತಾಯಿತ್ತು. ಅದಕ್ಕೆ ಲಾಸ್ಟ್ ಟೈಮು ರೆಡಿ ಮಾಡಿಸಿದ್ರೆ ಪೂಜೆ ಮಾಡೋಕ್ಕಾಗಿಲ್ಲ, ಟೈಮ್ ಸಿಕ್ತಿರಲಿಲ್ಲ. ರೆಡಿ ಆಯಿತು, ಹಂಗೆ ಡ್ಯೂಟಿಗೆ ಕಳಿಸ್ಬಿಟ್ಟಿದ್ದೆ. ಈ ಟೈಮ್ ಅದೇ ಕೆಲಸಕ್ಕೆ ಫ್ರೀ ಮಾಡ್ಕೊಂಡು ಗಾಡಿನ ಪೂಜೆ ಮಾಡಿಸೋ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಅಂದರೆ ಲಾಸ್ಟ್ ಟೈಮ್ ನಮ್ಮ ಫಸ್ಟದು ನಮ್ಮದು ಇಂಟ್ರಾ ಗಾಡಿ ಇತ್ತಲ್ವ, ಇಂಟ್ರಾ V30. ಆ ಇಂಟ್ರಾ V30 ಹೊಸ್ದಾಗಿ ತಂದು ನಮ್ಮೂರ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೆ. ಇವೆಲ್ಲ ಮಾಡ್ಸೋಕ್ಕಾಗಿರಲಿಲ್ಲ. ಅದಕ್ಕೆ ಇದನ್ನು ಹೆಂಗೋ ರೆಡಿ ಮಾಡಿಸಿದ್ದೀವಲ್ಲ, ನೀಟಾಗಿ ಹೋಗಿ ಪೂಜೆ ಗೀಜೆ ಮಾಡಿಸಿ. ಮತ್ತು ನಮ್ಮ ಲಾಸ್ಟ್ ಟೈಮ್ ಒಂದು ಇನ್ಸ್ಟಾಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಮೊನ್ನೆ ಹಂಪಿಗೆ ಹೋಗಿ ಬಂದ್ವಿ. ಹಂಗೆ ಅಂಜನಾದ್ರಿ ಬೆಟ್ಟದಲ್ಲಿ ನಮ್ಮ ಬಾಸ್ನ ತೊಗೊಂಬಂದಿದ್ವಿ. ಅಂಜನಾದ್ರಿಯಿಂದ ಆಂಜನೇಯ ಸ್ವಾಮಿನ ಇಲ್ಲೇ ಒಂದು ಪ್ರತಿಷ್ಠಾಪನೆ ಥರ ಇಲ್ಲಿ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದನೇ ಆಂಜನೇಯ ಸ್ವಾಮಿ ಜನ್ಮಸ್ಥಳದಿಂದ ಒಂದು ತಂದಿದ್ದೀನಿ ಕಟ್ಟೋಣ. ಸೊ ಅವೆಲ್ಲ ಮಾಡೋಣ ಬನ್ನಿ. ಡೈರೆಕ್ಟಾಗಿ ದೇವಸ್ಥಾನ ಹತ್ರ ಸಿಗೋದು. ಸದ್ಯಕ್ಕೆ ದೇವಸ್ಥಾನ ರೀಚ್ ಆಗಿದ್ದೀವಿ. ನಮ್ಮ ಇಂಟ್ರಾ ತೊಗೊಂಡಾಗ ಯಾರನ್ನ ನೆನಪಿದ್ರೆ ನಮ್ಮ ಗಾಡಿ ಇಲ್ಲಿ ಪೂಜೆ ಆಗಿತ್ತು. ಸೊ ಈಗ ಇಲ್ಲಿ ಹೊರಗಡೆ ಹೋಗಿ ಬಿಡ್ತಾಯಿಲ್ಲ. ಹಾಂ, ಅವರೇ ಎಲ್ಲ ತರ್ತಾರಂತ. ಓಕೆ ಆಯಿತು, ಬಾ ಇಲ್ಲಿ ದೇವ್ರದ್ದು ವಿಗ್ರಹ ಮೆಚ್ಚಿಬಿಡೋಣ. ಸೊ ಸದ್ಯಕ್ಕೆ ನಮ್ಮ ಆಂಜನೇಯ ಸ್ವಾಮಿನ ನಮ್ಮ ಗಾಡಿಗೆ ನೀಟಾಗಿ ಸ್ಟಿಕ್ ಮಾಡ್ಬಿಡೋಣ, ಅಂದರೆ ಮೆಚ್ಚಿಬಿಡೋಣ ಬರ್ರಿ. ಈ ಒಳ್ಳೆ ಗಂಧದ ಸ್ಮೆಲ್ ಬರ್ತದಮ್ಮ. ಆಮೇಲೆ ಇದ್ರ ಮೇಲೆ ಲಾಸ್ಟ್ ಟೈಮ್ ಗಣೇಶನ ಮೆಚ್ಚಿದ್ದೆ. ಅದು ಏನಾಯಿತು, ಆಕ್ಸಿಡೆಂಟ್ ಆದಾಗ ಅಲ್ಲೇ ಉದ್ರೋಗ್ಬಿಟ್ಟಿತ್ತು, ಸಿಗಲೇ ಇಲ್ಲ. ಹುಡ್ಕಿದ್ಲೆ, ಸಿಗಲಿ ಬಿಡಿ, ಹೆಂಗೋ ಹೊಸದು ಹಾಕ್ಬೇಕಿತ್ತೇನೋ. ಇವಾಗ ನೀಟಾಗಿ ಇದು ಸ್ಟಿಕ್ ಮಾಡಿಬಿಟ್ಟು, ಯಾಕೋ ಒಂಥರ ಆಯಿಲ್ ಥರ ಇದೆ. ಹೋಗಿ ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತೆ ಡ್ಯಾಶ್ಬೋರ್ಡು. ಸೊ ಹಿಂಗಿಡ್ಬೇಕಂತ ಪ್ಲ್ಯಾನ್ ಇದ್ದಿದ್ದು. ಇಲ್ಲಿ ಇಲ್ಲ ಅಂದರೆ ಈ ಥರ ಇದೆ, ಕರೆಕ್ಟಾಗಿದೆಯಲ್ಲ. ಸ್ವಲ್ಪ ಗ್ಲಾಸ್ ಸಪೋರ್ಟ್ ಇರ್ತದೆ. ಏನು ಮಾಡೋಕ್ಕಲ್ಲ, ಹೇಳಕ್ಕೆ ಒಂದು 2 ಡ್ರಾಪ್ ಹಾಕಿ ಮೆಚ್ಕೊಂಡು ಬರ್ರಿ. ತೊಗೊಂಬಿಡ್ತೀನಿ. ಪೂಜೆ ಮುಗಿಸ್ಕೊಂಡು ಹೋಗಿ ತೊಗೊಂಬರ್ರಿ. ಇನ್ನೇನು ಮಾಡಿ ಹೋಗ್ತಂಗೆ ತೊಗೊಂಡೋಗಿ ಮೆಚ್ಚೋಣ. ಎಲ್ಲ ಆಯಿತು, ಕಟ್ಪ. ಆ ಕಟ್ಟ ಈ ಕಡೆ ಕಟ್ಟು ಫಸ್ಟು. ನೋಡ, ರೈಟೇ ಕಟ್ಟು ಫಸ್ಟ್. ಹಾಂ, ರೈಟ್ ಕಟ್ಬಿಡು ಫಸ್ಟ್. ಹಾಂ, ಇರು, ಒಂದು ಸ್ವಲ್ಪ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಸೆಂಟ್ರಿಗೆ ಬಿಡು, ಇರು. परिवाराणां च नवदुर्यामया आयुः आरोग्य ईश्वरावरदत्तं कामार्थं मत्तानावोच्य चतुर्वेदगौरचार्थं प्रातःपूजानेन वाहनपूजाञ्च कर्म करिष्ये ध्रुवन्तेराजावरणो ध्रुवं तेजोमृत्वे ध्रुवन्तेन्द्रश्चाग्निश्च राष्ट्रं धारयतां ध्रुवं मनसु प्रातमं सुदुभोक्षते ना गाडी ಕೆಳಗೆ ಸದ್ಯಕ್ಕೆ ಪೂಜೆ ಮುಗಿಸ್ಕೊಂಡು
ಬಂದಿದ್ದೀವಿ. ಈ ದೇವಸ್ಥಾನ ನೋಡ್ರಿ ಹಳೆ ಮೆಮೊರೀಸ್ ಯಾಕೇಳಿ. ಇದೇ ದೇವಸ್ಥಾನದಲ್ಲಿ ನಮ್ಮ ಮದುವೆ ಆಗಿದ್ದು. ನೀವು ರೀಲ್ಸ್ ನೋಡಿದ್ರೆ ಗೊತ್ತಿರುತ್ತೆ. ಇಲ್ಲೇ ದೇವಸ್ಥಾನ ಮದುವೆ ಆಗಿದ್ದು. ಇಲ್ಲೆಲ್ಲ ನಾವು ಫೋಟೋ ಶೂಟ್ ಎಲ್ಲ ಮಾಡಿದ್ದು. ನಮ್ಮ ಗಾಡಿ ಇಲ್ಲಿದೆ ನೋಡಿರಿ. ಅಯ್ಯ ಬನ್ನಿ, ಪೂಜೆ ಮುಗ್ದರೆ ಎಲ್ಲ ಒಳ್ಳೇದಾಗಲಿ ಆಗುತ್ತೆ ಅಂದ್ಕೊಂಡಿದ್ದೀನಿ ದೇವ್ರದ ಆಶೀರ್ವಾದದಿಂದ. ಈಗ ಮೇನ್ ಮ್ಯಾಟ್ರ್ ಏನಪ್ಪ ಅಂದರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಮಾಡಿಸ್ದೆ ಏನಿತ್ತ ಅಂತ. ಮತ್ತು ಆಕ್ಸಿಡೆಂಟ್ ಹೆಂಗಾಯಿತು ಅದೆಲ್ಲ ಮನೆಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ಅಂದರೆ ಸದ್ಯಕ್ಕೆ ಒಂದು ವೀಡಿಯೋ ಹಾಕ್ಕೊಂಬರ್ತೀನಿ, ನೋಡ್ಕೊಂಬಿಡಿ. ವೀಡಿಯೋ ಹಾಕ್ತೀನಿ, ನೋಡಿಬಿಡಿ ಹೆಂಗೆ ಆಕ್ಸಿಡೆಂಟ್ ಆಯಿತು ಅಂತ. ಅದಾದಮೇಲೆ ಏನೇನು ಹೋಯ್ತು, ಏನೇನು ಹೊಸದು ಹಾಕ್ಸಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇದು 2ನೇ ಟೈಮ್ ನಾನು ಹಾಕ್ತಾಯಿರೋದು ಈ ಥರ ಸೇಮ್ ವೀಡಿಯೋ. ಯಾಕಂದರೆ ನಮ್ಮ ಬಡ ದೋಸ್ತ್ ಮತ್ತೊಮ್ಮೆ ಆಕ್ಸಿಡೆಂಟ್ ಆಯಿತು. ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿ ಒಂದು 2 ಮಂತ್ಸ್ ಆಯ್ತು ಅಷ್ಟೇ. ಸೇಮ್ ಥರ ಸೇಮ್ ಆಕ್ಸಿಡೆಂಟು, ಸೇಮ್ ಡ್ಯಾಮೇಜು. ಬಟ್ ಆದಾಗ ನಾನೆಲ್ಲೂ ಅಪ್ಲೋಡ್ ಮಾಡಲಿಲ್ಲ. ಈಗ ಸದ್ಯಕ್ಕೆ ಗಾಡಿ ರೆಡಿನೇ ಮಾಡಿಸ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ರೆಡಿ ಆದಮೇಲೆ ನಾನು ವೀಡಿಯೋ ಹಾಕ್ತಾ ಇರೋದು. ಇದು ನೋಡಿರಿ, ಇದು ಫುಲ್ಲು ಹೋಗಿತ್ತು. ಹೆಡ್ಲೈಟ್ 2 ಹೊಸದು, ಬಂಪರ್ ಹೊಸದು, ಈ ಗ್ರಿಲ್ ಹೊಸದು, ಮಿರರ್ 2 ಹೋಗ್ಬಿಟ್ಟಿತ್ತು. ಸೊ ಆಕ್ಸಿಡೆಂಟ್ ಯಾವ ಥರ ಆಯಿತು ಅಂತ ನಿಮಗೆ ಒಂದು 30 ಸೆಕೆಂಡ್ಸ್ ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ನೋಡ್ಕೊಂಬಂದ್ರಲ್ಲ, ಈಗ ಸದ್ಯಕ್ಕೆ ಇದಕ್ಕೊಂದು 2-3 ಐಟಮ್ ತರಬೇಕು. ಹೆಡ್ಲೈಟು 2 ತರಬೇಕು, ಆರ್ಡ್ರ್ ಮಾಡಿದ್ದೆ. ಅದಾಗ ಈಸ್ಕೊಂಬೋಣ. ಫ್ರಂಟ್ ಶೀಲ್ಡ್ ಇಲ್ಲಿ ಪೇಂಟ್ ಆಗ್ತಾಯಿದೆ. ಕಲರ್ ಸ್ವಲ್ಪ ಮಿಸ್ ಮ್ಯಾಚ್ ಇತ್ತು ಅಂತ ಅದನ್ನು ಪೇಂಟ್ ಮಾಡಿಸ್ತಾಯಿದ್ವಿ. ಪ್ಲಸ್ಸು ಈ ಸೈಡ್ ಇಂಡಿಕೇಟರ್ ಇದೆಯಲ್ಲ 2 ಕಟ್ಟಾಗ್ಬಿಡೋದು ನೋಡಿ. ಇದು ಹೋಗ್ಬಿಡ್ರೆ, ಆ ಸೈಡ್ ಹೋಗ್ಬಿಡೋದು. ಸೊ ಇದೊಂದು 2 ಲೈಟು ಪ್ಲಸ್ ಪ್ರೆಸ್ಸಿಂಗ್ ಲಾಕು ಇವೆಲ್ಲ ತೊಗೊಂಬರ್ಬೇಕು. ಇದ್ರ ಜೊತೆಗೆ ಇದೊಂದು ತಂದೆ ಇಲ್ಲಾಗೋದು. ಸೊ ಇದನ್ನು ತಂದಿದ್ದೀನಿ. ಪ್ಲಸ್ ಒಳಗಡೆ ಇದೆ ಬನ್ನಿ ಪಾರ್ಟ್ಸು, ಏನೇನು ಬಿಚ್ಚಿದಾವೆಲ್ಲ ಇದೆ, ಹಳೆ ಪಾರ್ಟ್ಸು. ಸದ್ಯಕ್ಕೆ ಪ್ರೆಸ್ಸಿಂಗ್ ಲಾಕುಗಳು ತೊಗೊಂಡಿದ್ದೀನಿ. ಇಂಡಿಕೇಟ್ರ್ ಸ್ಟಾಕ್ ಇಲ್ಲ ಅಂತೆ. ಸೊ ಅದು ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಸೊ ನೋಡೋಣ ಏನೇನಾಗ್ತದೋ. ಪಾರ್ಟ್ಸು ಹುಡ್ಕೋದ್ರಲ್ಲಿ ಸುಸ್ತಾಗಿ ಹೋಗ್ತಾಯಿದ್ದೀನಿ. ಯಾವ ಪಾರ್ಟ್ಸು ಕರೆಕ್ಟಾಗಿ ಸಿಗ್ತಾಯಿಲ್ಲ. ಸಿಕ್ಕಿದ್ರೆ ಆಗಲ್ಲ, ಆದರೆ ಕಾಸು ಜಾಸ್ತಿ ಆಗುತ್ತೆ. ಯಾವುದು ಒಳ್ಳೆ ತಲೆನೋವು ಆಗ್ಬಿಡೋದು. ಈ ರೋಡಲ್ಲಿ, ಮಾಲೂರು ರೋಡಲ್ಲಿ ನಮ್ಮನ್ನು ಬರೀ ಧೂಳು. ಹೆಂಗಂದರೆ 2 ನಿಮಿಷ ಆಗಿ ನಿಲ್ಲಿಸಿಲ್ಲಿ ಆಲ್ರೆಡಿ ಒಂದು ಎಷ್ಟು ಧೂಳಿದೆ ನೋಡಿ. ಬಟ್ಟೆ ಎಷ್ಟು ಗಲೀಜಾಗುತ್ತೆ. ಹೆವಿ ಧೂಳಿ ರೋಡು. ಸೊ ಈ ಪ್ರೆಸ್ ಲಾಕ್ ಕೊಟ್ಬೇಡೋಣ ಅವ್ರಿಗೆ, ಏನು ಹೇಳ್ತಾರೆ ನೋಡೋಣ. ಆಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲ ಫಿಟ್ ಆಗದೆ. ಗ್ಲಾಸ್ ನಾರ್ಮಲ್ಲು ಪೇಂಟೆಲ್ಲ ಎಗ್ಬಿಟ್ಟು ಗಲೀಜ್ ಥರ ಡಾಟ್ ಆಗಿರ್ತದೆ, ಅದನ್ನು ಕ್ಲೀನ್ ಮಾಡ್ತಾವ್ರೆ. ಇಲ್ಲಾಂದರೆ ಲಾಸ್ಟ್ ಟೈಮ್ದು ಸ್ವಲ್ಪ ಡಾಟ್ಸ್ ಹಂಗೆ ಇತ್ತು ಪೇಂಟ್ ಮಾಡಿಸಿದಾಗ. ಈ ಟೈಮು ಹಂಗೆ ಇದ್ದರೆ ಮತ್ತೆ ಕಾಣಿಸ್ತಿರಾಗುತ್ತದೆ. ಸೊ ಅದಕ್ಕೆ ಸ್ವಲ್ಪ ನೋಡ್ರಿ, ಇವಾಗ ಏನು ಎಲ್ಲ ಹೊಲ್ಟೋಗುತ್ತಲ್ಲ. ಲಾಸ್ಟ್ ಟೈಮ್ದು ಸ್ವಲ್ಪ ಹಂಗೆ ಇತ್ತು. ಸ್ವಲ್ಪ ಒಳಗಡೆ ಏನೋ ಪೇಂಟ್ ಮಾಡ್ದಂಗೆ. ಇದೊಂದು ಪೇಂಟ್ ಆಯಿತು, ಇದನ್ನು ಫಿಟ್ಟಿಂಗ್ ಆಗೋದೆ. ಎಲ್ಲೋ ಪೇಂಟ್ ಒಂದು ಮಾಡಿಸಲಿಲ್ಲ, FC ಟೈಮಲ್ಲಿ ಮಾಡಿಸೋಣ. ಸದ್ಯಕ್ಕೆ ಬ್ರ್ಯಾಂಡಿಂಗ್ ಮಾಡ್ಸೋಕ್ಕೆ ಹೋಗಲ್ಲ, ಒಂದು 6 ತಿಂಗಳು ಓಡಲಿ ಹಂಗೆ. ಇದೊಂದು ಫಿಟ್ ಮಾಡಬೇಕು, ಲಾಕುಗಳು ತಗೊಂಡು ಕೊಟ್ಟಿದ್ದೀನಿ ಅಲ್ಲಿದೆ. ಬ್ರ್ಯಾಂಡಿಂಗ್ ಅಂತೂ ಸದ್ಯಕ್ಕೆ ಮಾಡ್ಸೋಕ್ಕೆ ಹೋಗಲ್ಲ, ಹಂಗೆ ಓಡಲಿ. ಇದು ಸ್ವಲ್ಪ ಒರೆಸ್ಕೊಡ್ತಾರೆ. ಈಗ ಬ್ಲೂ ಶೇಡ್ ಇದೆಯಲ್ಲ, ಮತ್ತು ಗ್ಲಾಸ್ದು ಸ್ವಲ್ಪ ಗ್ಲಾಸ್ಗೂ ಸ್ವಲ್ಪ ಹಂಗೆ ಮಾಡಿಕೊಟ್ಬೇಡ. ಅದು ಸೈಡ್ದು ಜಾಸ್ತಿ ಪೇಂಟ್ ಹಂಗೆ ಇದೆ. ಇನ್ನು ಒಳಗಡೆ ನಾರ್ಮಲ್ ಫಿಟ್ಟಿಂಗ್ ಪೆಂಡಿಂಗ್ ಇದೆ. ಏನು AC ಬರಲ್ಲ, ಗಾಡಿ ಹೋಯ್ತು. AC ಎಷ್ಟು ದೇವ್ರ ಲೆಕ್ಕ ನೋಡಿ. AC ಫಿಟ್ಟಿಂಗ್ ಎಲ್ಲ ಜಾಸ್ತಿ ಡ್ಯಾಮೇಜ್ ಆಗ್ಬಿಟ್ಟದೆ. ಸೊ ಅದಕ್ಕೆ AC ಬೇಡ, ಬರೀ ಬ್ಲೋರ್ ಆನ್ ಆಗುತ್ತೆ ಅಷ್ಟೇ. ಅದೊಂದು ಮಾಡಿಸ್ಕೊಬೇಕು. ಮತ್ತು ಸೀಟ್ ಎಲ್ಲ ಇನ್ನೂ ಫಿಟ್ ಮಾಡ್ತಾರೆ. ಇದು ಬ್ರೇಕ್ ಫ್ಲೂಯಿಡ್ ಇವಾಗ ಹಾಕಿದೆ, ಸ್ಟಾರ್ಟ್ ಮಾಡಿಬಿಟ್ಟು. ಸೊ ಇದು ಬ್ರೇಕೆಲ್ಲ ಒಳ್ಳೆ ಕಂಡೀಷನ್ ಅದು. ಈಗ ನೋಡಿ ಬನ್ನಿ ಇನ್ನೂ ಏನಾಗ್ತದೆ. ಇವತ್ತು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊಬೇಕು. ನಾಳೆ ಏನೋ ಅವ್ರದ್ದು ಇದಿದೆ ಅಂತೆ, ಉಪವಾಸ ಏನೋ ನಾಳೆ. 90% ಯಾರೂ ಬರಲ್ಲ. ಇವತ್ತೆಲ್ಲ ಮುಗಿಸ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಅಪ್ಪ ಏನು ಮಾಡ್ತಿದ್ದೆ ಅಲ್ಲಿ? ಯಾಕ ಭಯ ಬೀಳ್ತದೆ. ಈ ಕಡೆ ಅದು ಇನ್ನೊಂದು ಗಣ್ಣ ಯಾವ್ದು ಇರ್ತದೆ. ಅಲ್ಲಿ ಯಾಕ ಅದು ನೋಡಿ ಬಗಳ್ತಾ ಇದೆಯಾ? ಕಷ್ಟದದು. ಬಾಯ್ಲಿ ಬಾರೋ. ನಿಂತ ನನ್ನ ಹಂಪಿಯಲ್ಲಿ ಯಾವುದೋ ಒಂದು ನೋಡಿದೆ.
ವೈರಿಂಗ್ ಎಲ್ಲ ಹೋಗ್ಬಿಡ್ರೆ ಬ್ಯಾಟ್ರಿ ಬಿಚ್ಚೋರೆ ನೋಡಿ. ಇದೆಲ್ಲ ಯಾವ್ಯಾವ ವೈರ್ ಎಲ್ಲೆಲ್ಲಿ ಕನೆಕ್ಷನ್ ಕೊಟ್ಟಾರೋ ಗೊತ್ತಿಲ್ಲ. ಲೈಟ್ ಯಾವುದು ಬರ್ತದೋ ಇಲ್ಲ ಅಂತಲೂ ಗೊತ್ತಿಲ್ಲ. ಪಾರ್ಕಿಂಗ್ ಚೆಕ್ ಮಾಡಬೇಕು. ಈಗ ಟೆಂಪ್ರರಿ ಚೆಕ್ ಮಾಡಿಸಿ FC ಮಾಡಿಸ್ಬಿಟ್ಟು ಮತ್ತೆ ವೈರಿಂಗ್ ಕೆಲಸ ಒಂದಿನ ಮಾಡಿಸ್ಬೇಕು ನೀಟಾಗಿ. ನೋಡಮ್ಮ ಮನೆ ಎಲ್ಲ ಆಗಲಿ. ಫಸ್ಟು ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಗಾಡಿ ಕಾಣಿಸ್ತದೆ ಅಂತ. ಯಾಕಂದ್ರೆ ಸ್ವಲ್ಪ ಯೂನಿಕ್ ಆಗಿದೆ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನಾರ್ಮಲಾಗಿ ಬಡ ದೋಸ್ತ್ ಈ ಕಲರ್ ಬರೋಲ್ಲ, ಬಂಪರು ಇವೆಲ್ಲ. ನಾನೇನು ಮಾಡಿದ್ನಿ, ಇದನ್ನು ಬ್ಲೂ ಮಾಡಿಸ್ಬಿಡ್ತೀನಿ. ಇದು ಬ್ಲೂ ಮತ್ತು ಇದು ಬ್ಲೂ ಮಾಡಿಸ್ಬಿಡಿದೆ. ಸೊ ರನ್ನಿಂಗ್ ಕಂಡೀಷನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಮ್ಮ ಹುಡುಗ ಒಬ್ಬ ಮಾಡಿಸಿದ್ದ ಪ್ರಜ್ವಲ್ನು, ಅವ್ನ ಪ್ಲ್ಯಾನ್ ಪ್ರಕಾರ ಇದನ್ನು ಮಾಡಿಸಿದ್ದು. ಅದು ಬಿಟ್ಟರೆ ಬೇರೆ ಯಾರು ಮಾಡಿಸಿಲ್ಲ ಅನ್ಸುತ್ತೆ ಸದ್ಯಕ್ಕೆ. ಇನ್ನೊಂದು ಇಂಟ್ರಾದಲ್ಲಿ ಬಂಪರ್ ಬ್ಲೂ ಬರುತ್ತೆ AC ಮಾಡಲ್ಗೆ. ಇದು AC ಮಾಡಲ್ ಗಾಡಿ ಅಲ್ಲ, ಅದಕ್ಕೆ ಇದಕ್ಕೆ ಓಡಿಸ್ಬಿಟ್ಟೆ. ಪ್ಲಸ್ ವಾಟರ್ ವಾಶ್ ನೆನ್ನೆ ಮಾಡಿಸ್ದೆ ನೀಟಾಗಿ. ಬಟ್ ಫ್ರಂಟ್ ಏನೇನು ರೆಡಿ ಮಾಡಿಸ್ದೆ ಅಂದರೆ ಇದು ಟಿಂಕ್ರಿಂಗ್ ಪೇಂಟಿಂಗು, ಇದು ಟಿಂಕ್ರಿಂಗ್ ಪೇಂಟಿಂಗು, ಇದು ಶೀಲ್ಡ್ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ ತಂದು ನೆಕ್ಸ್ಟ್ ಒಂದು ವಾರಕ್ಕೆ ಆ್ಯಕ್ಸಿಡೆಂಟ್ ಆಯಿತು. ಸೊ ಅದು ಯೂಸ್ ಆಯಿತು. ಇದು ಟಿಂಕ್ರಿಂಗ್ ಪೇಂಟಿಂಗು, ಇದು ಹೊಸದು, ಅದು ಹಳೇದು ರೆಡಿ ಮಾಡಿಸ್ದೆ. ಹೆಡ್ಲೈಟ್ ಅದು ಅಸೆಂಬ್ಲಿ ಮತ್ತು ಬಂಪರ್ ಹೊಸದು. ಇದಿಲ್ಲ ಅಂದಿದ್ರೆ ಜಾಸ್ತಿ ಪ್ರಾಬ್ಲಮ್ ಆಗೋದು. ಇದ್ದಿದ್ದರಿಂದನೇ ಯಾರಿಗೂ ಏನೂ ಆಗಲಿಲ್ಲ. ಸೊ ಏನಂತೀರ, ನೀವು ನಿಮ್ಮ ಗಾಡಿಗೆ ಹಾಕ್ಸ್ಕೊಂಡ್ರೆ ಬೆಟ್ರು. ಬಟ್ ಪೊಲೀಸವ್ರು ಪ್ರಾಬ್ಲಮ್ ಇರ್ತದೆ, ನೀವು ಫೇಸ್ ಮಾಡಬೇಕು. ಬಟ್ ಇದ್ದರೆ ನಿಮಗೆ ಅಡ್ವಾಂಟೇಜ್ ಜಾಸ್ತಿ, ಹೆವಿ ಅಡ್ವಾಂಟೇಜ್. ನಿಮ್ಗೆ ಫೋಟೋ ಹಾಕ್ತೀನಿ ನೋಡಿ. ಅದಿಲ್ಲ ಅಂದಿದ್ರೆ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗೋದು. 2 ಸತಿ ಆ್ಯಕ್ಸಿಡೆಂಟ್ಗೂ ಇದೇ ಕಾಪಾಡಿದ್ದು ನಮಗೆ. ಸೊ ಇರೋದ್ರಿಂದ ಒಳ್ಳೆಯದು. ಪ್ಲಸ್ ನಮ್ಮ ಬಡ ದೋಸ್ತ್ ಅಡ್ವಾಂಟೇಜ್ ಏನಂದರೆ ರೇಡಿಯೇಟ್ರೆಲ್ಲ ಸೀಟ್ ಹಿಂದೆ ಇದೆ. ಸೊ ಎಷ್ಟೇ ಆ್ಯಕ್ಸಿಡೆಂಟ್ ಆದ್ರೂ ಸಣ್ಣ ಪುಟ್ಟ ಡ್ಯಾಮೇಜ್ ಆಗುತ್ತೆ ಹೊತ್ತು ಜಾಸ್ತಿ ಇಂಜಿನ್ ರಿಲೇಟೆಡ್ ಏನೂ ಆಗೋಲ್ಲ. ಪ್ಲಸ್ಸು ಎರಡು ಡೋರು ಟಿಂಕ್ರಿಂಗ್ ಪೇಂಟಿಂಗ್ ಆಗಿದೆ ಫುಲ್ಲು. ನಿಮಗೆ ಇಲ್ಲಿ ಪೇಂಟ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಇದು ಸ್ವಲ್ಪ ಡಾರ್ಕ್ ಇದೆ, ಸ್ವಲ್ಪ ಲೈಟ್ ಇದೆ ನೋಡಿರಿ. ಇದೆಲ್ಲ ಎಲ್ಲರೂ ಹೇಳಿದ್ರು ಜಾಸ್ತಿ ಆ್ಯಕ್ಸಿಡೆಂಟ್ ಆಗ್ತದೆ ಮಾರಕ್ಕೂ ಅಂತ. ಬಟ್ ಯಾಕೋ ಮಾರಕ್ಕೆ ಮನಸ್ಸು ಬರ್ತಾಯಿಲ್ಲ. ಕಷ್ಟ ಬಿದ್ದು 2 ತಿಂಗಳು ಒದ್ದಾಡಿ ಇಷ್ಟ ಬಿದ್ದು ತೊಗೊಂಡಿದ್ದು ಗಾಡಿ ಮಾರಕ್ಕೆ ಮನಸ್ಸು ಬರ್ತಿಲ್ಲ. ಅದಕ್ಕೆ ಅದು ಎಷ್ಟಿತ್ತು ಏನೇ ಆದ್ರೂ ಅದಿರೋಷ್ಟು ನನ್ನ ಜೊತೆ ಇರಲಿ, ಅದಂತೂ ಫಿಕ್ಸ್ ಮಾರಕ್ಕೆ ಹೋಗಲ್ಲ. ನನ್ನ ಅಜೆಂಡಾ ಅಷ್ಟೇ, ನನ್ನ ಹತ್ರ ಬಂದಿದ್ದು ಯಾವುದು ಮಾರಬಾರ್ದು ಅಂತ. ಇವಾಗೇನು ಮಾರಲಿಲ್ಲ ನಾನು. ಹಳೆ ಪಲ್ಸರ್ನ ಹಂಗೆ ನಿಲ್ಸಿದ್ದೀನಿ. ನನಗೆ ಮಾರಕ್ಕೆ ಮನಸ್ಸು ಬರಲ್ಲ. ನೋಡೋಣ ಅದೇನಾಗುತ್ತೋ. ಸದ್ಯಕ್ಕೆ ಈ ಥರ ರೆಡಿ ಮಾಡಿಸಿದ್ದೀನಿ. ಯಾವ ಥರ ಇದೆ ಕಮೆಂಟ್ ಮಾಡಿರಿ. ಪ್ಲಸ್ ಸ್ಟೋರಿ ಏನಪ್ಪ ಅಂದರೆ ಅವ್ರದ್ದು ಇನ್ನೊಬ್ಬ ಡ್ರೈವಿಂಗ್ ಹೇಳ್ಕೊಡೋಕೆ ಹೋಗಿ ಆ ಹುಡುಗ ನಮ್ಮ ಗಾಡಿ ಟಚ್ ಮಾಡಿದ್ದೀನಿ ನೋಡಿದ್ರೆ ಸಡನ್ನಾಗಿ ರೈಟ್ಗೆ ಹೇಳ್ದ. ಅದು ಬಿಟ್ಟರೆ ಪಾಪ ಓನರ್ ಸಖತ್ ಒಳ್ಳೆಯವನು, ನಮ್ಮ ಸಬ್ಸ್ಕ್ರೈಬರೇ. ಎಲ್ಲ ಮಾತಾಡಿಸಿ ಎಲ್ಲ ಸಾಲ್ವ್ ಮಾಡಿಕೊಟ್ಟ, ಏನು ಅವ್ರದ್ದೇನು ತೊಂದರೆ ಇಲ್ಲ. ಆಗೋಯ್ತು ಬ್ರೋ ಅಂದ್ಬಿಟ್ಟು ಅದೇನಿದೆ ಎಲ್ಲ ಅವರೇ ಮಾಡಿಸ್ಕೊಟ್ಟಿದ್ದು. ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದಿತ್ತು. ಬಟ್ ನಮ್ಮದು ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ, ಅದಕ್ಕೋಸ್ಕರ ಅವ್ರು ಮಾಡಿದ ತಪ್ಪಿಗೆ ನಾನು ಯಾಕೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿದೆ. ಅವರೆಲ್ಲ ಮಾಡಿಸ್ಕೊಟ್ರು. ನನ್ನ ಕೈಯಿಂದ ಒಂದು 5-6 ಸಾವಿರ ಹೋಯ್ತು. ಬಟ್ ಇಟ್ಸ್ ಓಕೆ. ಫುಲ್ ಎಲ್ಲ ಪಾಪ ಅವ್ರ ಕೈಯಿಂದ ಮಾಡಿಸಿದ್ದು. ಅವ್ರ ಹೆಸರು ಹೇಳೋಕ್ಕೋಗಲ್ಲ, ಅವ್ರು ಯಾರು ಏನು ಹೇಳೋಕ್ಕೋಗಲ್ಲ. ಬಟ್ ಸಾಲ್ವ್ ಆಯಿತು ಇಶ್ಯೂ ಸದ್ಯಕ್ಕೆ. ಅದೊಂದು ದೇವ್ರ ದಯೆಯಿಂದ ನನ್ನ ಕೈಯಿಂದ ಬಿದ್ದಿಲ್ಲ. ಲಾಸ್ಟ್ ಟೈಮ್ ಅಂತೂ ಚೆನ್ನಾಗಿ ಮಾಡಿಸ್ಕೊಟ್ಟ. ಈ ಟೈಮು ಟಚ್ ಮಾಡಿದವ್ರು ಮಾಡಿಸ್ಕೊಟ್ರು. ಜಾಸ್ತಿ ಖರ್ಚಾಗ್ತಿಲ್ಲ, ಬಟ್ ಸಣ್ಣ ಪುಟ್ಟ ಖರ್ಚಾಗ್ತಿದೆ. ಬಟ್ ನೋವಾಗುತ್ತೆ ಗಾಡಿ ಇಷ್ಟಕ್ಕಿಂತ ಏಟ್ ತಿಂತಾಯಿದ್ರೆ ಅದೊಂದು. ಮತ್ತು ಒಳಗಡೆ ಡ್ಯಾಶ್ಬೋರ್ಡ್ ಎಲ್ಲ ನೀಟಾಗಿ ಲಾಸ್ಟ್ ಟೈಮ್ ಫಿಟ್ ಆಗಿರಲಿಲ್ಲ, ಅದು ಆಯಿತು. ಪ್ಲಸ್ ಈ ಟೈಮು AC ಬರಲ್ಲ. AC ಪೈಪ್ಸ್ ಎಲ್ಲ ಕಟ್ಟಾಗ್ಬಿಟ್ಟಿದೆ. ಅದೆಲ್ಲ ಹೆವಿ ಖರ್ಚು ಬೀಳುತ್ತೆ ಅಂದ್ಬಿಟ್ಟು AC ಹಾಕ್ಸೋಕೆ ಹೋಗಿಲ್ಲ. ಜಸ್ಟ್ ಬ್ಲೋವರ್ ಬರುತ್ತೆ, ಗಾಳಿ ಬರ್ತದೆ. ಬಿಟ್ಟರೆ AC ತಣ್ಣಗೆ AC ಬರಲ್ಲ. ಮತ್ತು ಆಂಜನೇಯ ಸ್ವಾಮಿದು ಮನೆಗೆ ಹೋಗಿ ಫಿಟ್ ಮಾಡೋಣ. ಆರೆಂಜ್ ಶಾಲು ಹೋಗ್ತಾಯಿದ್ದೀನಿ, ಅದೊಂದು ಹಾಕಬೇಕು. ಆರೆಂಜ್ ಶಾಲು ಹಂಗೆ ಹಾಕ್ಬಿಡುವ ಹತ್ಬಿಟ್ಟು ಆರೆಂಜ್ ಶಾಲು ಹಾಕ್ಬಿಡು. ಮತ್ತು ಹೌದೌದು ಇದೊಂದು ಲಾಕ್ ಹಾಕ್ಬೇಕಪ್ಪ. ಮತ್ತು ಮೊನ್ನೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ಏನಂತೀರ ಲಾಸ್ಟ್ ದರ್ಶನ ಆಗಿದ್ದು. ಸೊ ಕರೆಕ್ಟಾಗಿ ದೇವ್ರದ್ದು ಅಭಿಷೇಕ ಆಗೋ ಟೈಮ್ಗೆ ಹೋದ್ವಿ. ಸೊ ಬಾಟ್ಲಲ್ಲಿ ತೀರ್ಥನ ಕೊಟ್ಟರು. ಪ್ಲಸ್ಸು ಸ್ವಲ್ಪ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಮ್ಮ ಮದುವೆ ಕ್ಲಾರಿಟಿ ವ್ಲಾಗಲ್ಲಿ ಸ್ವಲ್ಪ ಕಷ್ಟಗಳಿತ್ತು. ಒಂದೊಂದೊಂದು ಕ್ಲಿಯರ್ ಆಗ್ತಿದೆ. ಇಟ್ಸ್ ಓಕೆ. ಸ್ವಲ್ಪ ಒಬ್ಬನ ಡ್ರೈವರ್ಗೂ ಪಾಪ ಪೇಮೆಂಟ್ ಕೊಡಬೇಕಿತ್ತು ಭರತ ಅಂತ. ನನ್ನ ಹತ್ರ ಐಚಾರ್ ಓಡಿಸ್ತಾ ಒಂದು 6-7 ತಿಂಗಳು. ಅವನೊಂದು 25 ಸಾವಿರ ಪೆಂಡಿಂಗ್ ಇತ್ತು. ಒಂದು 10 ಸಾವಿರ ಮೊನ್ನೆ ಕಳಿಸಿದೆ. ಒಂದು 20 ಚಿಲ್ಲರೆ ಏನಾಯಿತು. ಒಂದು 10 ಸಾವಿರ ಕಳಿಸ್ಬಿಟ್ಟು ಹೇಳ್ಕೊಂಡು ನೋಡಿ ಮಗ ಹಿಂಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ. ಪಾಪ ಅವನು ಆಯ್ತಣ್ಣ ಬಿಡೋಣ ಅದಾಕೊಡು ಅಂತ ಹೇಳ್ದೆ. ಅದೊಂದು ಬೇಜಾರು ಪಾಪ. ದುಡ್ಡು ಕೊಟ್ಟಿಲ್ಲ ಅಂದರೆ ಮತ್ತು ಸ್ವಲ್ಪ ಜನ ಯಾಮಾರ್ಸೋಗಿದ್ದು ಅವ್ರಿಗೆಲ್ಲ ಕೊಟ್ಟಿಲ್ಲ. ಅದಂತೂ ಓಕೆ ಪಕ್ಕ ಒಪ್ಕೊತೀನಿ. ಇಲ್ಲಿ ಆಗಿದ್ದಾಗಲಿ ಸದ್ಯಕ್ಕೆ ಇಲ್ಲಿವರೆಗೂ ಬಂದದೆ. ನೋಡೋಣ ಇನ್ನೂ ಏನಾಗ್ತದೆ. ಹಿಂದೆ ಏನೂ ಆಗಿಲ್ಲ, ಅದು ಹೆಂಗಿದೆ ಹಂಗೆ ಇದೆ. ಬ್ರ್ಯಾಂಡಿಂಗ್ ಏನೂ ಮಾಡ್ಸೋಕ್ಕೋಗಿಲ್ಲ. ನೀವು ಅನ್ಕೋಬೋದು ಏನು ಡೋರ್ಗಳೆಲ್ಲ ಖಾಲಿ ಇದೆ ಹೊಸದಾಗಿದೆ ಅಂತ. ಬ್ರ್ಯಾಂಡಿಂಗ್ ಏನು ಮಾಡಿಸ್ಲಿಲ್ಲ ಸದ್ಯಕ್ಕೆ. ಬೇಡ ಖರ್ಚು, ಅದೊಂದು 5-6 ಸಾವಿರ ಖರ್ಚಾಗಿ ಸುಮ್ಮನೆ ಬ್ರ್ಯಾಂಡಿಂಗ್ ಇಲ್ಲದೇ ಇರಲಿ ಅಂತ. ನೋಡೋಣ ಓಡಲಿ. ಇವತ್ತು ನನ್ನ ಡ್ಯೂಟಿ, ಸಂಜೆ ನನ್ನ ಡ್ಯೂಟಿ ಹೋಗುತ್ತೆ. ಸದ್ಯಕ್ಕೆ ಸಾಕು. ಗಾಡಿ ರೆಡಿ ಆಯಿತು. ಗಾಡಿ ನಿಂತರೆ ಕಷ್ಟ. EMI ಕೈಯಿಂದ ಕಟ್ಟಬೇಕು. ಇವಾಗೇ ದುಡ್ಡುಗಳಿಲ್ಲ ಓದಾಡ್ತಾ ಇದ್ದೀನಿ.
ಜಾಸ್ತಿ ಶಾಪಗಳು ಬಿದ್ದುಬಿಟ್ಟವೆ ಎಲ್ಲರ ಕಡೆಯಿಂದನೂ ಒಪ್ಪಿಗೆಗಳಿಲ್ಲದ್ರೆ ಮದುವೆ ಆದ್ನಲ್ಲ ಎಲ್ಲ ಬೈಕೊಂಬಿಟ್ಟು ಹಂಗೋರೆ ಅದಕ್ಕೆ ಜಾಸ್ತಿ ದರಿದ್ರ ಹೊಡೆದ್ಬಿಟ್ಟದೆ. ಬಟ್ ಇಟ್ಸ್ ಓಕೆ, ಆಗಿದ್ದಾಗಲಿ ಕುಗ್ಗಲ್ಲ, ಅದು ಏನಾದ್ರೂ ಸಾಧಿಸ್ತೀನಿ. ಬಟ್ ಚಿಕ್ಕ ಗಾಡಿ ಅಂತೂ ಸಾಕು ಸದ್ಯಕ್ಕೆ, ಏನಂತೀರ ಹಾಕಿದ್ರೆ ನೆಕ್ಸ್ಟು 20 ಫೀಟು ಚಿಕ್ಕ ಗಾಡಿ ಅಂತೂ ಹೋಗೋಲ್ಲ. ಹೊಸದು ಸೆಕೆಂಡ್ಸು ಇನ್ನೂ ಫಿಕ್ಸ್ ಆಗೋಣ. ಬಟ್ಟು ಪ್ಲ್ಯಾನ್ ಮಾಡ್ತೀನಿ. ಬನ್ನಿ ಸದ್ಯಕ್ಕೆ ಹೋಗೋಣ ಮನೆ ಕಡೆ ಹೋಗಿ ಮಧ್ಯಾಹ್ನ ಡ್ರೈವರ್ ಬರ್ತಾನೆ, ಡ್ರೈವರ್ ಗಾಡಿ ಹ್ಯಾಂಡ್ ಓವರ್ ಕೊಟ್ಟು ಇಂಟ್ರೋ ವಾಪಸ್ ಇಸ್ಕೊಂಡು V70 ಇನ್ನೊಂದು ಕಡೆ ಡ್ಯೂಟಿ ಕಳಿಸ್ಬೇಕು. ಸದ್ಯಕ್ಕೆ ಪೂಜೆ ವ್ಲಾಗ್ ಇಷ್ಟು. ಮಧ್ಯಾಹ್ನ ಬಾಬು ಬಂದಮೇಲೆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಆಮೇಲೆ ಸಿಗೋಣ ಬನ್ನಿ.